ಇನ್ನು ಕಾಂಗ್ರೆಸ್ ಮನೆಯಲ್ಲೂ ಕೂಡ ಏನು ಭಿನ್ನವಾಗಿಲ್ಲ. ನೀವು ಕಳೆದ ಕೆಲ ದಿನಗಳಿಂದ ಡಿ.ಕೆ. ಶಿವಕುಮಾರ್ ಕೊಟ್ಟಂತ ಸ್ಟೇಟ್ಮೆಂಟ್ ಇತ್ತಲ್ಲ, ಡಿ.ಕೆ ಅಂತ ಈಗ ಹೇಳ್ಬೇಡಿ, ನನ್ನ ನಾಯಕತ್ವದಲ್ಲಿ ನೆಕ್ಸ್ಟ್ ಚುನಾವಣೆ ಎದುರಿಸಿದಂಥ ಸಂದರ್ಭದಲ್ಲಿ ಹೇಳಿ ಅಂತ ಹೇಳಿರೋದು. ಅದಾದ ನಂತರ ಕೆಲ ನಾಯಕರು, ಅದರಲ್ಲೂ ರಾಜಣ್ಣ ಅವ್ರ ಮಾತು, ಇದೆಲ್ಲ ಒಂದು ಹಂತದಲ್ಲಿ ಸ್ವಲ್ಪ ತಿಳಿ ಆಗ್ಬೋದು ಅಂತ ನಿರೀಕ್ಷೆ ಮಾಡ್ತಾ ಇರುವಂಥ ಸಂದರ್ಭದಲ್ಲೇ ಚನ್ನಗಿರಿ ಶಾಸಕ ಮತ್ತೆ ಬೆಂಕಿ ಉಗುಳಿದ್ದಾರೆ. ಹೈಕಮಾಂಡ್ ಒಂದು ಹೇಳಲಿಲ್ಲ ಅಂದಿದ್ರೆ ಆ ನಂತರದಲ್ಲಿ ನನ್ನ ಆನ್ಸರ್ ನಾನು ಹೇಳ್ತಿದ್ದೆ ಅನ್ನುವಂಥದ್ದನ್ನು ಹೇಳೋ ಮುಖ್ಯವಾಗಿ ರಾಜಣ್ಣ ಅವ್ರ ವಿರುದ್ಧವಾಗಿ ನೇರ ಕಿಡಿಕಾರಿದ್ದಾರೆ. ಅದರ ಜೊತೆಗೇನೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಂತೂ ನೀವೆಲ್ಲ ಹೇಳಿದ್ರೆ ನಾನು ರಾಜೀನಾಮೆಗೂ ಸಿದ್ಧ ಅನ್ನುವಂಥ ರೀತಿಯಲ್ಲಿ ಆಡಿರುವಂತಹ ಮಾತು, ಇದೆಲ್ಲ ಬೇರೆ ರೀತಿಯಾದಂಥ ರೆಕ್ಕೆ ಪುಕ್ಕವನ್ನು ಪಡೆದುಕೊಳ್ತಾ ಇರುವಂಥ ಸಂದರ್ಭ. ಕಾಂಗ್ರೆಸ್ ಮನೆಯಲ್ಲಿ ಹಾಗಾದ್ರೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬರೋಣ. ಮುಖ್ಯಮಂತ್ರಿ ಪದ ಅಥವಾ ಅಧಿಕಾರ ರೆಕಾರ್ಡ್ ಮುರಿಕೆ ಇರೋದು, ಇನ್ಯಾರು ಮಾತಾಡಿ ನಾಯಕತ್ವನ ನಿರ್ಧಾರ ಮಾಡೋಕ್ಕಾಗಲ್ಲ. ಇವೆಲ್ಲ ರಾಜಕೀಯ ಮಾತುಗಳೇನವು, ಇವು ಕಪೋಲ ಕಲ್ಪಿತವಾಗಿರ್ತಕ್ಕಂಥದ್ದು, ಹುರುಳು ಇರುವಂತ ಮಾತಲ್ಲ. ಎಲ್ಲ ಅದ್ಭುತವಾಗಿ ಸರ್ಕಾರ ನಡೀತಾ ಇದೆ. ಸಹಜ ಅದು. ಆಕ್ಚುಲಿ ರಾಜಣ್ಣ ಮಾತಾಡಿ ತಪ್ಪೆ. ದಲಿತರನ್ನು ಮುಖ್ಯಮಂತ್ರಿ ಮಾಡ್ತಾರೆ ಘೋಷಣೆ ಮಾಡಿ, ಯಾರನ್ನಾದ್ರೂ ಮಾಡಿ. ಇವತ್ತು 4 ಗುಂಪುಗಳಾಗಿ ಬಡದಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮನೆಯಲ್ಲಿ ತಾರಕಕ್ಕೇರಿದ ಪವರ್ ಪಾಲಿಟಿಕ್ಸ್. ಪೂರ್ಣಾವಧಿ ಸಿಎಂ ಕನಸಿನ ಬಗ್ಗೆ ಜೋರಾಯಿತು ಜಟಾಪಟಿ. ಕಾಂಗ್ರೆಸ್ ಮನೆ ಇದೀಗ ಎಷ್ಟು ಶಾಂತವಾಗಿದೆಯೋ ಅದಕ್ಕೆ ತದ್ವಿರುದ್ಧವಾಗಿ ಅಷ್ಟೇ ಅಸಮಾಧಾನವೂ ಇದೆ. ಅದ್ಯಾವಾಗ ಸಿಎಂ ಸ್ಥಾನ, ಕೆಪಿಸಿಸಿ ಅಧ್ಯಕ್ಷ ಗಾದಿ ಬಗ್ಗೆ ಮಾತಿನ ಸಮರ ತಾರಕಕ್ಕೇರ್ತೋ ತಕ್ಷಣವೇ ಎಚ್ಚೆತ್ತ ಹೈಕಮಾಂಡ್ ಬ್ರೇಕ್ ಹಾಕೋ ಕೆಲಸವನ್ನು ಮಾಡಿತು. ಸ್ವತಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಾರ್ನಿಂಗ್ ಕೊಟ್ಟಿದ್ರು. ಅದಾದ ಬಳಿಕ ಒಬ್ಬೊಬ್ಬರೇ ನಾಯಕರು ಸೈಲೆಂಟ್ ಆಗಿದ್ರು. ಹಾಗಂತ ಪವರ್ ಪಾಲಿಟಿಕ್ಸ್ ನಡೀತಿಲ್ಲ ಅಂತೇನಿಲ್ಲ, ಈಗಲೂ ನಡೀತಾನೆ ಇದೆ. ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸೋ ಭರದಲ್ಲಿ ಸಚಿವ ಎಂಬಿ ಪಾಟೀಲ್ ಸಿದ್ದರಾಮಯ್ಯ ದೇವರಾಜು ಅರಸೂರ ದಾಖಲೆಯನ್ನ ಮುರಿತಾರೆ, 7 ವರ್ಷ ಅಲ್ಲ 10 ವರ್ಷ ಸಿಎಂ ಆಗಿರುತ್ತಾರೆ ಅಂತ ಹೇಳಿದ್ರು. ಇನ್ನು ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಸಿಎಂ ಕೂಡ ರೆಕಾರ್ಡ್ ಮುರಿಯೋ ಬಗ್ಗೆಯೂ ಪ್ರಸ್ತಾಪ ಮಾಡಿದ್ರು. ಇದು ಪಕ್ಷದಲ್ಲಿ ಭಾರಿ ಚರ್ಚೆಯನ್ನ ಹುಟ್ಟು ಹಾಕಿತ್ತು. ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಿಎಂ ಸ್ಥಾನ ರೆಕಾರ್ಡ್ ಮುರಿಯೋದಕ್ಕ ಇರೋದು. ಅವಕಾಶ ಸಿಕ್ಕಾಗ ಅಭಿವೃದ್ಧಿಯ ಕೆಲಸ ಮಾಡಬೇಕಿದೆ. ಸಿಎಂ ಕೂಗು ಎಬ್ಬಿಸ್ತಿರೋರ್ಗೆ ಎಚ್.ಸಿ. ಮಹದೇವಪ್ಪ ಉತ್ತರ. ಮುಖ್ಯಮಂತ್ರಿ ಸ್ಥಾನ ಅನ್ನೋದು ರೆಕಾರ್ಡ್ ಮುರಿಯೋಕೆ ಇರೋದಲ್ಲ, ಅವಕಾಶ ಸಿಕ್ಕಾಗ ಕೆಲಸ ಮಾಡಬೇಕು, ಶೋಷಿತರನ್ನ ರಕ್ಷಣೆ ಮಾಡಬೇಕು ಅಂತ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಹಾಗೇನು ಮುಖ್ಯಮಂತ್ರಿ ಪದ ಅಥವಾ ಅಧಿಕಾರ ರೆಕಾರ್ಡ್ ಮುರಿಕೆ ಇರೋದು, ಅವಕಾಶ ಸಿಕ್ಕಾಗ ರಾಜ್ಯದ ಅಭಿವೃದ್ಧಿ ಮಾಡಬೇಕು, ಜನಹಿತ ಕಾಪಾಡಬೇಕು, ಶೋಷಿತ ಸಮುದಾಯಕ್ಕೆ ರಕ್ಷಣೆ ಮತ್ತು ಅಭಿವೃದ್ಧಿ ಮಾಡಬೇಕು. ಇನ್ನು ಎಚ್.ಸಿ. ಮಹದೇವಪ್ಪ ಮಾತನಾಡಿ, ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲ ಅಂದ್ರು. ಸಚಿವ ಎಚ್.ಕೆ. ಪಾಟೀಲ್ ಸಿಎಂ ಬದಲಾವಣೆ ಅನ್ನೋದು ಕಪೋಲ ಕಲ್ಪಿತ ಅಂದ್ರು. ಇಲ್ಲಿ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲವೇ ಇಲ್ಲ. ನಾನು ಮಾತಾಡಿ ಇನ್ಯಾರೋ ಮಾತಾಡಿ ನಾಯಕತ್ವನ ನಿರ್ಧಾರ ಮಾಡೋಕ್ಕಾಗಲ್ಲ. ಈಗ ಆಲ್ರೆಡಿ ನಿರ್ಧಾರ ಆಗಿರೋದು ಹೈಕಮಾಂಡ್. ಹೀಗಾಗಿ ಏನು ಮಾಡಬೇಕು ಅನ್ನೋದ್ರೆ ಹೈಕಮಾಂಡ್ ವ್ಯಾಪ್ತಿಗೆ ಬರೋದು. ಹಾಗಾಗಿ ನಾವು ಮಾತಾಡ್ಬೇಕಾದ ಅಗತ್ಯ ಇಲ್ಲ. ಸಿಎಂ ಬದಲಾವಣೆ ವಿಚಾರನೂ ಇಲ್ಲ. ಇವೆರಡರ ನಡುವೆ ತುಮಕೂರಲ್ಲಿ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ನಾನು ರಾಜೀನಾಮೆ ಕೊಡ್ಬೇಕಾದ್ರೆ ಕೊಡ್ತೀನಿ ಅಂತ ಕಾರ್ಯಕರ್ತರು. ನಾ ಹೇಳಿದ್ನಲ್ಲ, ಇವೆಲ್ಲ ರಾಜಕೀಯ ಮಾತುಗಳೇನವು, ಇವು ಕಪೋಲ ಕಲ್ಪಿತವಾಗಿರ್ತಕ್ಕಂಥದ್ದು, ಹಾಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಹುರುಳು ಇರುವಂಥ ಮಾತಲ್ಲ. ನಮ್ಮ ಪಕ್ಷದಲ್ಲಿ ಅನವಶ್ಯಕವಾದ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಆಡ್ತಕ್ಕಂಥ ಮಾತುಗಳಿವು. ಹೈಕಮಾಂಡ್ ಮಾತನಾಡಬಾರದು ಅಂದಿದ್ದಕ್ಕೆ ಸುಮ್ಮನಿದ್ದೀನಿ. ಸಚಿವ ಕೆಎನ್ ರಾಜಣ್ಣ ನಡೆಗೆ ಶಾಸಕ ಶಿವಗಂಗಾ ರಾಂಗ್. ಇತ್ತೀಚೆಗಷ್ಟೇ ಸಚಿವ ಕೆಎನ್ ರಾಜಣ್ಣ ಕೆಪಿಸಿಸಿ ಅಧ್ಯಕ್ಷನಾಗೋಕ್ಕೂ ನಾನು ಸಿದ್ಧ ಅಂದಿದ್ರು. ಇದೀಗ ರಾಜಣ್ಣ ನಡೆಯನ್ನೇ ವಿರೋಧಿಸಿದ ಡಿಸಿಎಂ ಡಿಕೆ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್ ಹೈಕಮಾಂಡ್ ಮಾತನಾಡಬಾರದು ಅಂತ ಹೇಳಿರೋದಕ್ಕೆ ಸುಮ್ಮನಿದ್ದೀನಿ ಅಂತ ರಾಂಗ್ ಆದ್ರು. ಯಾವುದು ಇಲ್ಲ, ಅಂಥದ್ದು ಯಾವುದು ಪ್ರಸಂಗಗಳಿಲ್ಲ, ಇವೆಲ್ಲ ಊಹಾಪೋಹ. ಎಲ್ಲ ಅದ್ಭುತವಾಗಿ ಸರ್ಕಾರ ನಡೀತಾ ಇದೆ. ಈ 5 ವರ್ಷ ಅಲ್ಲ, ಮುಂದಿನ 5 ವರ್ಷನೂ ಕಾಂಗ್ರೆಸ್ ಸರ್ಕಾರ ಬರೋಂಥ ಕಾರ್ಯಕ್ರಮಗಳನ್ನ ನಾವು ತಂದಿದ್ದೀವಿ. ಆದರೆ ಸಹಜ ಅದು. ಆ್ಯಕ್ಚುಲಿ ರಾಜಣ್ಣವ್ರು ಮಾತಾಡಿದ ತಪ್ಪೆ. ನಾನು ಮಾತಾಡಬೇಕು ಅಂತಿದ್ದೆ, ನಮ್ಮ ಹೈಕಮಾಂಡ್ ಯಾರು ಮಾಧ್ಯಮಗಳಿಗೆ ಮಾತಾಡಬಾರ್ದು ಅನ್ನೋದಕ್ಕೆ ಮಾತಾಡ್ತಿಲ್ಲ. ಈ ರೀತಿ ಮಾತಾಡೋದು ನಿಲ್ಲಿಸಿದ್ರೆ ಪಕ್ಷಕ್ಕೂ ಶೋಭೆ, ಅವ್ರಿಗೂ ಶೋಭೆ ಬರ್ತದೆ. ಇಲ್ಲ ಅಂದರೆ ಏನಾಗ್ತದೆ, ನಮ್ಮ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ. ಏನಪ್ಪ ಇವರು ಕಿತ್ತ. ಬ್ಯೂರೋ ರಿಪೋರ್ಟ್, TV9.